Welcome back to Vedic Classes. ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ಥರ ಬುಕ್ಸ್ಗೆ ಹಾಕೋ ಲೇಬಲ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು MS ವರ್ಡಲ್ಲಿ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಫಸ್ಟು ನಾನಿಲ್ಲಿ ಒಂದು MS ವರ್ಡಲ್ಲಿರೋ ಬ್ಲ್ಯಾಂಕ್ ಡಾಕ್ಯುಮೆಂಟ್ನ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟು ಮೇಲಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲೇಬಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಇದರಲ್ಲಿ ನ್ಯೂ ಆಪ್ಷನ್ಸ್ ಅಂತ ಬರುತ್ತೆ, ಆಪ್ಷನ್ಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ A1 ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ A1 ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು 28171 ಇದನ್ನ ಕ್ಲಿಕ್ ಮಾಡಿ ನೀವು ಓಕೆ ಅಂತ ಕೊಡಿ ಫ್ರೆಂಡ್ಸ್. ಓಕೆ ಅಂತ ಕೊಡಿ, ನ್ಯೂ ಡಾಕ್ಯುಮೆಂಟ್ ಅಂತ ಕೊಡಬೇಕು. ನೆಕ್ಸ್ಟ್ ಇನ್ಸರ್ಟಿಗೆ ಹೋಗಿ ಶೇಪ್ಸಿಗೆ ಹೋಗಿ ಈ ಥರ ರೌಂಡೆಡ್ ರೆಕ್ಟ್ಯಾಂಗಲ್ ಶೇಪ್ನ ತೊಗೊಂಡು ಈ ಥರ ರೌಂಡೆಡ್ ರೆಕ್ಟ್ಯಾಂಗ್ಯುಲರ್ ಶೇಪ್ನ ಹಾಕ್ಕೊಂಡೆ ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ಕಲರ್ನ ಹಾಕಬೇಕು. ಶೇಪ್ ಫಿಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಯಾವ ಕಲರ್ ಬೇಕು ಅದನ್ನ ಹಾಕಿ. ನೆಕ್ಸ್ಟ್ ಇದಕ್ಕೆ ಇದ್ರ ಮೇಲೆ ಟೈಪ್ ಮಾಡೋದಕ್ಕೆ ಡ್ರಾ ಟೆಕ್ಸ್ಟ್ ಬಾಕ್ಸ್ ಅಂತ ಕ್ಲಿಕ್ ಮಾಡಿ ಈ ಥರ ಟೆಕ್ಸ್ಟ್ ಬಾಕ್ಸ್ನ ನಾನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಸಹ ನಾನು ಕಲರ್ನ ಕೊಡ್ತೀನಿ. ಇದಕ್ಕೆ ನಾನು ಶೇಪ್ ಫಿಲ್ಲಲ್ಲಿ ಸೇಮ್ ಅದೇ ಕಲರ್ ಕೊಟ್ಬಿಟ್ಟು ಇದಕ್ಕೆ ಔಟ್ಲೈನ್ ನನಗೆ ಬೇಡ, ನೋ ಔಟ್ಲೈನ್ ಅಂತ ಕೊಟ್ಟೆ ಫ್ರೆಂಡ್ಸ್. ಈಗ ಇದರಲ್ಲಿ ನಾವು ಟೈಪ್ ಮಾಡ್ಬೋದು ನೇಮ್ ಕ್ಲಾಸ್ ನೇಮ್ ಅಂತ ಟೈಪ್ ಮಾಡಿದೆ. ನೆಕ್ಸ್ಟು ಕ್ಲಾಸ್ ನೆಕ್ಸ್ಟ್ ಸಬ್ಜೆಕ್ಟ್ ಸ್ಕೂಲ್ ಅಂತ ಟೈಪ್ ಮಾಡಿದೆ ಫ್ರೆಂಡ್ಸ್. ನೆಕ್ಸ್ಟು ಇದಕ್ಕೂ ಅಷ್ಟೇ ಡಾಟ್ಸ್ ಹಾಕಬೇಕು, ಇದಕ್ಕೂ ಡಾಟ್ಸ್ ಹಾಕಿದ್ವಿ. ಈಗ ನೆಕ್ಸ್ಟ್ ಇನ್ಸರ್ಟಿಗೆ ಹೋಗಿ ಪಿಕ್ಚರ್ಸ್ನ ಹಾಕಬೇಕು ಇಲ್ಲಿ. ಸೊ ನಾನಿಲ್ಲಿ ನಿಮಗೆ ಯಾವ ಫೋಟೋ ಇಷ್ಟ ಅದನ್ನೇ ಹಾಕಿ, ನಾನು ಯಾವುದೋ ಒಂದು ಫೋಟೋ ಇದೆ ಇದನ್ನು ಹಾಕ್ತೀನಿ ಫ್ರೆಂಡ್ಸ್. ಇದು ನೋಡಿ, ಇದನ್ನ ಹೇಗೆ ಎಡಿಟ್ ಮಾಡ್ಕೋಬೇಕು ಫಸ್ಟು. ಇದನ್ನ ನಾನು ಕ್ರಾಪ್ ಮಾಡ್ಕೊತೀನಿ ಫಸ್ಟು. ಈ ಥರ ಕ್ರಾಪ್ ಮಾಡಿಕೊಂಡೆ, ನಿಮಗೆ ಎಷ್ಟು ಬೇಕಷ್ಟು ಕ್ರಾಪ್ ಮಾಡಿಕೊಂಡು ಇದನ್ನು ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ರ್ಯಾಪ್ ಟೆಕ್ಸ್ಟ್ ಕೊಟ್ಟು ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಇದನ್ನ ಇಲ್ಲಿ ಕೂರಿಸ್ಕೊಂಡೆ ಫ್ರೆಂಡ್ಸ್. ಈ ಥರ ಕೂರಿಸ್ಕೊಂಡು ನೆಕ್ಸ್ಟು ಮೇಲಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಮೇಲ್ ಮರ್ಜ್ ಅಂತ ಕೊಡಬೇಕು ಫ್ರೆಂಡ್ಸ್. ಕೊಟ್ಟು ಲೇಬಲ್ಸ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ. Ctrl+Z ಕೊಡಿ. ನೆಕ್ಸ್ಟು ಅಪ್ಡೇಟ್ ಲೇಬಲ್ಸ್ ಅಂತ ಕೊಟ್ಟರೆ ನಿಮಗೆ ಲೇಬಲ್ಸ್ ರೆಡಿ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ.